ಗುಡ್ ಆಫ್ಟರ್ನೂನ್. ಇವತ್ತು ನಾನು ಕ್ಯಾಬೇಜ್, ಈರುಳ್ಳಿ ಮತ್ತು ಬೇಳೆ ಹಾಕಿಬಿಟ್ಟು ಹುಳಿ ಮಾಡೋಣ ಅಂತ ಈಗ ನಾನು ಕುಕ್ಕರಲ್ಲಿ ಬೇಳೆನ ಇಟ್ಕೊಂಡಿದ್ದೀನಿ. 2-3 ಸಲ ಚೆನ್ನಾಗಿ ತೊಗರಿಬೇಳೆನ ತೊಳ್ಕೊಂಡಿದ್ದೀನಿ. ಈ ಬೇಳೆ ಇಟ್ಕೊಂಡು ಇದು ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 2 ಸಿಟಿ ತೆಗೆದು ಬಿಡ್ತೀನಿ. ಕ್ಯಾಬೇಜ್ ಹುಳಿಗೆ ಮಸಾಲೆ ನೋಡಿ ಫ್ರೆಂಡ್ಸ್, ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಒಳೆ ಹಾಕ್ಕೊಂಡಿದ್ದೀನಿ ಕಾಯಿನ, ಅರ್ಧ ಒಳೆ ಕಾಯಿ. ಆಮೇಲೆ ನಾನು ಒಂದು 10 ಬ್ಯಾಡಗಿ ಮೆಣಸು, ಇಷ್ಟು ಕೊತ್ತಂಬರಿ, ಎಣ್ಣೆ ಆಯಿಲ್ ಹಾಕಿಲ್ಲ, ಆಯಿಲಲ್ಲಿ ಫ್ರೈ ಮಾಡಿರೋದೆಲ್ಲ ಇದು. ಇದನ್ನು ಖಾಲಿ ಡ್ರೈ ಫ್ರೈ ಮಾಡಿರೋದು ನೋಡಿ. ಇದನ್ನು ಹಾಕ್ತೀನಿ. ಹಾಗೆಯೇ ಉಪ್ಪು ಹಾಕ್ತೀನಿ. ನಾನು ಮಸಾಲೆ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ, ಅಂದರೆ ಎಲ್ಲ ಕರೆಕ್ಟಾಗಿ ಎಲ್ಲ ಮಸಾಲೆ ಚೆನ್ನಾಗಿ ಆಗುತ್ತೆ ಅಂತ ಉಪ್ಪು ಹಾಕ್ತಿದ್ದೀನಿ. ಆಮೇಲೆ ಹುಣಸೆ ಹುಳಿ ಹಾಕ್ತೀನಿ, ಸ್ವಲ್ಪ ಹಳದಿ ಪೌಡ್ರ್ ಹಾಕ್ತೀನಿ. ನೋಡಿ, ಇಷ್ಟು ಹುಣಸೆಹಣ್ಣು ಬೇಕು, ಇಷ್ಟು ಹುಣಸೆಹಣ್ಣು ಹಾಕ್ತೀನಿ. ಆಮೇಲೆ ಸ್ವಲ್ಪ ಇಷ್ಟು ಹಳದಿ ಪೌಡ್ರ್ ಸಾಕು, ಇಷ್ಟು ಸಾಕು. ಮಸಾಲೆ ರುಬ್ಕೊಂಡ್ಬಿಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಬೆಂದಿದೆ, ಕ್ಯಾಬೇಜ್, ಬೇಳೆ ಮತ್ತು ಈರುಳ್ಳಿ ಬೆಂದಿದೆ. ಹಾಗೆ ಮಸಾಲೆ ಕೂಡ ರೆಡಿ ಆಗಿದೆ. ಮಸಾಲೆ ನೋಡಿ ರೆಡಿ ಆಗಿದೆ. ಈಗ 2 ಮಿಕ್ಸ್ ಮಾಡ್ತೀನಿ. 2 ಮಿಕ್ಸ್ ಮಾಡಿದ್ದೀನಿ. ಈಗ ಮಸಾಲೆನೂ ಹಾಕಿದ್ದೀನಿ ಮತ್ತು ಬೇಳೆನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹುಳಿಗೆ ಕುದಿ ಬರ್ತಾ ಇದೆ. ಈಗ ಒಗ್ಗರಣೆ ಹಾಕ್ತೀನಿ. ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಮತ್ತು ಇದು ಬೆಳ್ಳುಳ್ಳಿ ಹಾಕ್ತೀನಿ. ಇವತ್ತು ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಒಗ್ಗರಣೆ ರೆಡಿ. ಒಗ್ಗರಣೆ ಇದಕ್ಕೆ ಹಾಕ್ತಾ ಇದ್ದೀನಿ. ಕ್ಯಾಬೇಜ್ ಹುಳಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಕ್ಯಾಬೇಜ್ ಹುಳಿ ರೆಡಿಯಾಗಿದೆ.